ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಈ ಬಂಗಾರದ ಗೊಂಬೆಗೆ ಎಷ್ಟು ಒಡವೆ ಹಾಕಿದ್ರು ಕಡಿಮೆನೆ, ಎಷ್ಟು ಅಲಂಕಾರ ಮಾಡಿದ್ರು ತೃಪ್ತಿನೇ ಆಗ್ತಿಲ್ಲ ಕಣೆ. ತಿತ್ತಿ ತೀಡ್ದಷ್ಟು ಇವಳ ಅಂದ ಹೆಚ್ಚಾಗ್ತಾನೆ ಹೋಗ್ತಿದೆ. ಅಕ್ಕ, ಒಡ ಹುಟ್ಟೋರ್ಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸ್ತಾ ಇದ್ದೀರಾ. ಈ ಪ್ರೀತಿಗೆ ನಾ ನಿಮಗೇನ್ ಕೊಡ್ಲಿ? ಪ್ರೀತಿಗೇನಾದ್ರೂ ಕೊಡೋದೇ ಆದ್ರೆ ಅದು ಪ್ರೀತಿ ಮಾತ್ರ. ನಾನು ನಿನ್ನ ತಂಗಿ ಅಂತ ಪ್ರೀತಿ ಮಾಡ್ತೀನಿ, ನೀ ನನ್ನ ಅಕ್ಕ ಅಂತ ಪ್ರೀತಿ ಮಾಡು, ಅಷ್ಟು ಸಾಕು ನನ್ಗೆ. ಹಾ, ಇಲ್ಲಿ ನಾನು ಒಬ್ಳು ಅಕ್ಕ ಇದ್ದೀನಿ, ನನ್ನ ಮರಿಬೇಡ. ನಿಮ್ಮನ್ ಹೇಗ್ ಮರೆಯಕ್ಕಾಗತ್ತೆ ಅಕ್ಕ? ಈ ಅಪ್ಪನ್ನು ಮರಿಬೇಡಮ್ಮ. ಎಲ್ಲಾದ್ರೂ ಉಂಟಾ? ಈಗ ತಾನೆ ಅಪ್ಪನ ಪ್ರೀತಿ ನೋಡ್ತಾ ಇದ್ದೀನಿ. ಈ ಅಪ್ಪನ್ನ ಮರಿತೀನ ಅಪ್ಪ? ಅಕ್ಕ, ಈ ಡ್ರೆಸ್ ಚೆನ್ನಾಗಿದ್ಯಾ? ಈ ಒಡವೆಗಳು ಚೆನ್ನಾಗಿದ್ಯಾ? ಈ ಡ್ರೆಸ್ಗೆ ಬೈದ್ಲೆ ಮ್ಯಾಚ್ ಆಗುತ್ತೋ ಇಲ್ವೋ ಹೇಳಿ ಅಕ್ಕ. ನಾನು ನೆನ್ಪಿಟ್ಕೊಳ್ಳೋವಂಥದ್ದು ನಾನೇನು ಮಾಡಿಲ್ಲ. ಆಗಿರೋ ತಪ್ಪುಗಳಿಗೆ ಒಂದು ಸರಿಯಾದ ದಿಕ್ಕನ್ನು ತೋರಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಬೈತಲೆಗೆ ಒಡವೆ ಇರ್ಲಿ ಅಂದ್ರೆ ಹಾಕೋಣ, ಇಲ್ಲ ಅಂದ್ರೆ ತೆಗೆದ್ರಾಯ್ತು. ಇಲ್ಲಿ ನೋಡು ಸತ್ಯ, ಬೈತಲೆಗೆ ಒಂದ್ಸಲ ಇಟ್ಟು ನೋಡ್ತೀಯಾ? ಖುಷಿ, ತುಂಬಾ ಮುದ್ದಾಗಿ ಕಾಣಿಸ್ತಿದ್ಯಾ, ಹಾಗೆ ಇರ್ಲಮ್ಮ. ಅಪ್ಪ, ಅತ್ತೆ ಯಾಕೆ ಇನ್ನೂ ಬಂದಿಲ್ಲ? ಅವ್ರು ಮೊನ್ನೆನೇ ಬರ್ಬೇಕಿತ್ತಲ್ವಾ? ಅದು ಆಶ್ರಮದಲ್ಲಿ ಮಕ್ಕಳ ಸಮಸ್ಯೆ ಇದೆ ಅಂತಪ್ಪ. ಅವಳು ಮೊನ್ನೆನೇ ಬರ್ತೀನಿ ಅಂತ ಹೇಳಿದ್ಲು, ಬರೋಕ್ಕಾಗಲಿಲ್ಲ ಅಂತ ತುಂಬ ನೊಂದ್ಕೊಂಡಿದ್ದಾಳೆ. ನಾನು ಪಾರ್ವತಿ ಈಗ ತಾನೇ ಅವಳ ಜೊತೆ ಮಾತಾಡ್ಕೊಂಡ್ ಬಂದ್ವಿ, ಅಲ್ವಾ ಪಾರ್ವತಿ? ರಾಘವ, ಎಲ್ಲ ಬರ್ತಾರಪ್ಪ. ನೋಡು, ನೀನು ಅವರಿಲ್ಲ ಇವರಿಲ್ಲ ಅಂತ ಮುಖನ ಸಣ್ಣದು ಮಾಡಬೇಡ. ಹಾಂ, ನನ್ನ ಮಗನ ಮದುವೆನ ಕಣ್ತುಂಬ ನೋಡೋಕ್ಕಾಗ್ಲಿಲ್ವಲ್ಲ ಅನ್ನೋ ಕೊರಗಿತ್ತು. ಈಗ ಸಂತೋಷವಾಗಿ ಮದುವೆ ಮಾಡ್ತಿದ್ದೀನಿ. ಈ ಸಂಭ್ರಮದಲ್ಲಿ ನನ್ನ ಮಗನ ಮುಖದಲ್ಲಿ ನಗು ಕಾಣಕ್ಕಾಗ್ಲಿಲ್ವಲ್ಲ ಅಂತ ಕೊರಗೋ ಹಾಗೆ ಮಾಡಬೇಡ. ನಗನಗ್ತಾ ಇರುಕಂತ ಏನಂತೀಯ? ಅಕ್ಕ, ಇಲ್ಲೇ ಎಲ್ಲೋ ಇಟ್ಟಿದ್ದೆ, ಕಾಣಿಸ್ತಾ ಇಲ್ಲ. ನೋಡ್ತೀನಿರು. ಖುಷಿ, ನನ್ನ ಕೈಲಿ ಕೊಟ್ಟಿದ್ದಿದ್ರೆ ಎತ್ತಿಡ್ತಿದ್ನಲ್ವಾ? ಹಾ, ಸಿಕ್ತು, ಇಲ್ಲಿದೆ. ಅಯ್ಯೋ ಅಪ್ಪ, ಅದನ್ನೇ ಕೈಯಲ್ಲಿ ಇಟ್ಕೊಂಡಿದ್ದೀರಾ? ಕೆಳಗಾಕಿ. ನೀನ್ ಸ್ವಲ್ಪ ಇರಮ್ಮ. ಎಲ್ಲಿ ನೀನ್ ಕಾಲ್ ಕೊಡು. ಅಪ್ಪ, ಬೇಡಪ್ಪ, ಹೀಗೆಲ್ಲ ಮಾಡ್ಬೇಡಿ ಪ್ಲೀಸ್. ಮಗಳ ಮದ್ವೆ ದಿನ ಅಪ್ಪಂಗೆ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಹೇಳ್ಬೇಡಮ್ಮ. ಮಗಳ ಮದ್ವೆ ಅಂದ್ರೇನೆ ತಂದೆಗೆ ದೊಡ್ಡ ಸಂಭ್ರಮ. ಜೀವನದಲ್ಲಿ ಒಬ್ಬ ತಂದೆ ಬದುಕೋದು ಎರಡೇ ಕಾರಣಕ್ಕೆ. ಒಂದು, ತನ್ನ ಮಗ ನೆಲೆ ನಿಲ್ಲಿ ಅಂತ. ಇನ್ನೊಂದು, ಮಗಳ ಮದುವೆನ ವಿಜೃಂಭಣೆಯಿಂದ ಆಚರಿಸೋಕೆ ಅಂತಮ್ಮ. ಪ್ಲೀಸ್ ಕಾಲ್ ಕೊಡು.
ಮಂಗ್ಲ ಏನ್ ನೋಡ್ತಾ ಇದ್ಯಾ? ಆ ನೆರಗೆಲ್ಲ ಸರಿ ಮಾಡು ಮಾಡು. ಅಯ್ಯೋ ಅಕ್ಕ, ಏನಿದು? ಬಿಡಿ. ಆಚೆ ಈಚೆ ಬಗ್ಗಿದ್ರೆ ಡ್ರೆಸ್ ಹಾಳಾಗುತ್ತೆ. ನೀನ್ ಸರಿಯಾಗಿ ನಿಂತ್ಕೋ. ಹೋ ಹೋ ಹೋ, ನಾಗರಾಜಪ್ಪ ಅವರೇ ಬರಬೇಕು. ಚೆನ್ನಾಗಿದ್ದೀರಾ? ನನ್ಗಾಗ್ತಿರೋ ಟೆನ್ಷನ್ಗೆ ಅವಳ ರೂಮ್ಗೆ ಹೋಗಿ ನುಗ್ಗೊಡಿಬೇಕು ಅನಿಸ್ತಿದೆ. ನನ್ನ ಜೀವನದಲ್ಲಿ ಯಾವತ್ತೂ ಈ ಥರ ಆಗಿಲ್ಲ. ಅವಳನ್ನ ಹೊಡಿಲೇಬೇಕು ಕಣ್ರ. ಆಯ್ತು ಬಿಡೋಣ, ಡೀಲ್ ಮುಗ್ದೇ ಮುಗಿಯುತ್ತೆ. ನೀವೇನು ತಲೆ ಕೆಡ್ಸ್ಕೊಬಿಡಿ ಅಣ್ಣ. ಮಗ, ಎಲ್ರು ಇದ್ದಾಗ ಹೇಗೋ ಕಿಡ್ನಾಪ್ ಮಾಡೋದು? ಬೇರೆ ಏನಾದರೂ ಪ್ಲಾನ್ ಮಾಡೋಣ, ಇಲ್ಲಾಂದ್ರೆ ಹೊರಗಡೆ ಅವ್ರಿಗೆ ಡೀಲ್ ಕೊಡೋಣ. ಮುಚ್ಕೊಂಡಿರ್ತೀಯಾ? ಇಲ್ಲಿ ನಮ್ಮವ್ರನ್ನ ನಾವೇ ನಂಬಕ್ಕಾಗ್ತಿಲ್ಲ, ಇನ್ನು ಹೊರಗಡೆ ಅವ್ರಿಗೆ ಡೀಲ್ ಬೇರೆ ಕೊಡ್ತೀಯಾ? ನೋಡಿದ್ಯಲ್ಲ ಆ ಹೆಂಗಸಿಗೆ ಡೀಲ್ ಕೊಟ್ಟಿದ್ದಕ್ಕೆ ಏನು ಮಾಡಿದ್ಲು ಅಂತ. ಯಾರನ್ನೂ ನಂಬಕ್ಕಾಗಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದೇ ಒಳ್ಳೇದು. ಇದೇ ಅವಕಾಶ ಕಣ್ರ. ಕತ್ಲಿದೆ, ನುಗ್ಗಿ ನುಗ್ಗಿ. ಬಳೆ ಶಾಸ್ತ್ರ ಗ್ರ್ಯಾಂಡ್ ಆಗಾಯ್ತು, ಮೆಹಂದಿ ಶಾಸ್ತ್ರ ಬೊಂಬಾಟಾಗಾಯ್ತು, ಇನ್ನು ಸಂಗೀತ ಕಾರ್ಯಕ್ರಮನೋ ರೆಟ್ರೋ ಸ್ಟೈಲಲ್ಲಿ ಮಿಂಚೋಯ್ತು. ಆದ್ಮೇಲೆ ರಿಸೆಪ್ಷನ್ ಕಾರ್ಯಕ್ರಮ ಸಿಂಪಲ್ ಆಗಿ ಆಗೋದಕ್ಕೆ ನಾವು ಬಿಡ್ತೀವ? ನೋ ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ, ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಗುಂಪು ಬಿಂಕವೆಲ್ಲ ಬ್ಯಾಡ. ದುಃಖಕ್ಕೆ ಹೇಳುವ ಎವ್ರಿ ಡೇ
ಸಂತೆಯಲ್ಲಿ ಚಿಂತೆ ಬ್ಯಾಡ ಅಂತೆ ಕಂತೆ ಮಾತೆ ಬ್ಯಾಡ ಕುಂಕುಮಿಂಕವೆಲ್ಲ ಬ್ಯಾಡ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಬಾಳು ಬಾಳೆ ಅಲ್ಲ ನಾಣ್ಣುಡಿ ಚಂದನ ಬೆಂಕಿಯಲ್ಲಿ ಸರಸಬ್ಯಾಡ ಸ್ನೇಹದಲ್ಲಿ ವಿರಸಬ್ಯಾಡ ಜಾಣ್ಣುಡಿ ಚಂದನ ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರದು ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರದು ಗಾದೆ ಮತ್ತೆ ಸೊಗಸು ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ. ತಪ್ಪು ಮಾಡ್ಬಿಟ್ಟೆ. ಈ ಕೆಲಸನ ಬೇರೆಯವ್ರಿಗೆ ಒಪ್ಪಿಸ್ಬಾರ್ದಾಗಿತ್ತು. ನಾನೇ ಈ ಕೆಲಸ ಮಾಡಬೇಕಾಗಿತ್ತು. ಅಯ್ಯೋ, ಹಲೋ ಸರ್, ಇನ್ನು ಎಷ್ಟೊತ್ತಬೇಕು ನಿಂಗೆ? ಅಕ್ಷತೆ ಕಾಳು ಹಾಕಿ ಮದುವೆ ಮುಗಿದ ಮೇಲೆ ಊಟ ಮುಗಿಸ್ಕೊಂಡ್ಬರ್ತೀಯೋ ಹೇಗೆ? ನಿನ್ನ ಅಲ್ಲಿ ಕಳ್ಸಿರೋದು ಅವಳ ಕತೆ ಮುಗಿಸೋದಿಕ್ಕೆ, ಗಂಡಸ್ತಾನ ಬೆಳೆಸ್ಕೊಂಡು ಮಜಾ ಮಾಡೋದಕ್ಕಲ್ಲ. ಸರ್, ಸ್ವಲ್ಪ ತಾಳ್ಮೆಯಿಂದ ಇರಿ ಸರ್. ಏಯ್, ಮುಚ್ಚೋ ಬಾಯಿ. ಪದೇ ಪದೇ ಇದನ್ನೇ ಹೇಳಿದಕ್ಕೆ ನಿಂಗೆ ನಾಚಿಕೆ ಆಗಲ್ಲ? ನೀನಂತವನ್ಗೆ ಹೋಗಿ ನಾನು ಕೆಲಸ ಕೊಡ್ನಲ್ಲ, ನನಗೆ ನಾನು ಯಾವ್ದ್ರಲ್ಲಿ ಹೊಡ್ಕೋಬೇಕೋ ಗೊತ್ತಾಗ್ತಾ ಇಲ್ಲ. ಸರ್, ಇದೇ ನನ್ನ ಫಸ್ಟ್ ಡೀಲ್ ಅಲ್ಲ ಸರ್, ಇಂಥದ್ದೆಷ್ಟೋ ಕತೆ ಮುಗಿಸಿದ್ದೀನಿ. ಮೊದಲು ನೀನು ಈ ಓವರ್ ಬಿಲ್ಡಪ್ ಕೊಡ್ತಾ ಇದೆಯಲ್ಲ, ಅದನ್ನ ನಿಲ್ಸು. ಕೊನೆ ಸಲ ಕೇಳ್ತಾ ಇದ್ದೀನಿ, ನಿನ್ ಕೈಲಿ ಈ ಕೆಲ್ಸ ಆಗುತ್ತೋ ಇಲ್ವೋ ಅಷ್ಟು ಬಗಳೋ. ಸರ್, ಒಂದ್ ಹೆಜ್ಜೆ ಇಟ್ಟ ಮೇಲೆ ಹಿಂದೆ ಇಡೋ ಮಾತೇ ಇಲ್ಲ ಸರ್. ನೋಡಿ ಸರ್, ಎಷ್ಟೋ ಮದುವೆಗೆ 3 ಗಂಟೆ ಹಾಕೋ ಮುಂಚೆನೆ ಮುಗಿದೋಗಿದೆ. ನೀವು ಟೆನ್ಷನ್ ತಗೋಬೇಡಿ ಸರ್, ಡೀಲ್ ನಾನು ಮುಗಿಸ್ಕೊಡ್ತೀನಿ. ಮುಗಿಸ್ಲೇಬೇಕು, ಇಲ್ಲ ಅಂದ್ರೆ ನಿನ್ ಕತೆನ ನಾನ್ ಮುಗಿಸ್ಬೇಕಾಗುತ್ತೆ. ಹುಷಾರ್. ಸರ್, ಸ್ಮೈಲ್ ಮಾಡಿ ಸರ್. ಮೇಡಮ್, ಸ್ಮೈಲ್ ಪ್ಲೀಸ್. ಸರ್, ಶೋಲ್ಡರ್ ಮೇಲೆ ಕೈ ಹಾಕಿ ಸರ್, ಚೆನ್ನಾಗಿರುತ್ತೆ. ಏನ್ ಬಾವ ನೀವು? ಅಲ್ಲ, ಭುಜದ ಮೇಲೆ ಹತ್ತಿಸ್ಕೊಂಡು ಆಕಾಶಕ್ಕೆ ಏರಿಸ್ತವ್ರು ನೀವು. ಅಂಥದ್ರಲ್ಲಿ ಆಫ್ಟರ್ ಆಲ್ ಭುಜದ ಮೇಲೆ ಕೈ ಹಾಕೋದು ಕಷ್ಟಪಡ್ತಾ ಇದೀರಲ್ಲ ಬಾವ ನೀವು. ಹಾಕಿ ಬಾವ ನೀವು, ಧೈರ್ಯವಾಗಿ ಹಾಕಿ. ಓ, ನಾನಾ ಬಂದೆ 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 ಬಂದೆ. ನೀವು ಕುಟುಂಬ ಸಮೇತರಾಗಿ ಮದುವೆಗೆ ಬರ್ತೀರಾ ಅಂತ ನಾನು ಅನ್ಕೊಂಡಿದ್ದೆ. ಬರೋ ಆಸೆ ನಮಗೂ ಇತ್ತು, ಆದರೆ ಒಬ್ಬೊಬ್ರಿಗೆ ಒಂದೊಂದು ಅನಿವಾರ್ಯದ ಕೆಲಸ ಇದ್ದಿದ್ರಿಂದ ಬರೋಕ್ಕಾಗಲಿಲ್ಲ. ನಮ್ಮ ಕಾವ್ಯ
ಕಸ್ತೂರಿ ನಿವಾಸದ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ, ನಿಮ್ಮ ಬಗ್ಗೆ ತುಂಬ ಹೊಗಳ್ತಾ ಇರ್ತಾಳೆ. ಮದ್ವೆಗೆ ಹೋಗಕ್ಕಾಗ್ತಿಲ್ವಲ್ಲ ಅಂತ ನನ್ನ ಮಗನು ಇವಳು ತುಂಬ ಬೇಜಾರು ಮಾಡ್ಕೋತಿದ್ರು. ನನಗೂ ನಿಮ್ಮನ್ನ ಭೇಟಿ ಆಗಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇತ್ತು. ಅದಕ್ಕೆ ನಡಿಯಮ್ಮ, ನಾವಿಬ್ಬರೇ ಹೋಗ್ಬಿಟ್ಟು ಬರೋಣ ಅಂತ ಸೊಸೆನ ಕರ್ಕೊಂಡು ಬಂದೆ. ನೀವು ಮದ್ವೆಗೆ ಬಂದಿದ್ದು ನನಗೆ ಭಾಗ್ಯನೇ ಬಂದಷ್ಟು ಖುಷಿ ಆಯಿತು. ನಾನು ಅರಸು ಕುಟುಂಬದ ಬಗ್ಗೆ ತುಂಬ ಕೇಳಿದ್ದೀನಿ. ನಿಮ್ಮ ಸೊಸೆ ಅಂತೂ ನಿಮ್ಮನ್ನ ಹಾಡಿ ಹೊಗಳ್ತಾ ಇರ್ತಾಳೆ. ಅಮ್ಮ ಮತ್ತೆ ಅತ್ತೆ ಇದ್ರ ಮಧ್ಯೆ ಯಾವ ಭೇದನೂ ಇಲ್ದಿರೋ ಗುಣ ನಿಮ್ದು ಅಂತ ಹೇಳ್ತಿರ್ತಾಳೆ. ನನಗೂ ನಿಮ್ಮನ್ನ ಭೇಟಿ ಮಾಡೋ ಆಸೆ ಇತ್ತು. ಏನು ಮಗನ ಮುಖದಲ್ಲಿ ನಗು ಕಡಿಮೆ ಇದೆ ಅಂತ ಬೇಜಾರಾಗ್ತಾ ಇದೆಯಾ? ಚಿಂತೆ ಮಾಡಬೇಡಿ. ಅವನು ನೋವನ್ನೆಲ್ಲ ಒಳಗಡೆ ಇಟ್ಕೊಂಡು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾನಲ್ಲ, ಅದೇ ದೊಡ್ಡ ಮಾತು. ಸಮಯ ಕೊಟ್ರೆ ಅವನು ಮನಸ್ಸನ್ನ ಬದಲಾಯಿಸ್ಕೋತಾನೆ ಪಾರ್ವತಿಯವ್ರೆ. ನಿಮ್ಗಿದೆಲ್ಲ ನನ್ನ ಸೊಸೆ ಎಲ್ಲಾನು ಹೇಳಿದಾಳೆ. ಮೃದುಲ ಬಗ್ಗೆ ಕೇಳಿ ತುಂಬಾ ಬೇಸರ ಆಯಿತು. ದೇವರು ಯಾವತ್ತೂ ಯಾರನ್ನೂ ಬರಿಗೈ ಮಾಡೋದಿಲ್ಲ. ಒಂದನ್ನ ಕಿತ್ಕೊಂಡ್ರೆ ಇನ್ನೊಂದನ್ನ ಕೊಡ್ತಾನೆ ಅನ್ನೋದಕ್ಕೆ ಮೃದುಲನ ಕಿತ್ಕೊಂಡು ಖುಷಿನ ಕೊಟ್ಟಿರೋದೇ ಸಾಕ್ಷಿ. ರಾಘವ, ಖುಷಿ ಇಬ್ರು ಆದರ್ಶ ದಂಪತಿಗಳಾಗಿ ಬಾಳ್ತಾರೆ. ನೋಡ್ತಾ ಇರಿ. ಅತ್ತೆ ಬಾಯಲ್ಲಿ ಮಾತು ಬಂತಂದ್ರೆ ಮುಗೀತು ಆಂಟಿ. ಗ್ಯಾರಂಟಿ ರಾಘವ ಖುಷಿ ಸಂತೋಷವಾಗಿರ್ತಾರೆ. ನೀವೇನು ಚಿಂತೆ ಮಾಡಬೇಡಿ ಆಂಟಿ. ನನ್ನ ಮಗ ಎಲ್ಲ ನೋವನ್ನು ಮರೆತ್ರೆ ಸಾಕಮ್ಮ. ಆದರೆ ಅದು ಅಷ್ಟು ಸುಲಭ ಕೂಡ ಅಲ್ಲ ಅಂತ ಗೊತ್ತು. ಪಾರ್ವತಿಯವರೇ, ಎಲ್ಲ ಒಂದೇ ದಿನನೇ ಆಗುತ್ತಾ? ಅದಕ್ಕೆ ಅದರದ್ದೇ ಆದ ಸಮಯ ಹಿಡಿಯುತ್ತೆ. ನೀವು ಕೂಡ ಅಷ್ಟೇ. ಮಗನ್ ಮುಂದೆ ನಗ್ನಗ್ತಾ ಇರಿ. ನಿಮ್ಮೆಲ್ಲರ ಮುಖದಲ್ಲಿರೋ ನಗುನೆ ಅವನ ನೋವನ್ನ ಕಡಿಮೆ ಮಾಡಬೇಕು ಅಲ್ವಾ ಅಮ್ಮ? ನಾನಂತೂ ಪದೇ ಪದೇ ಇದನ್ನೇ ಹೇಳ್ತಿರ್ತೀನತ್ತೆ. ರಾಘವನ್ ಮುಖದಲ್ಲಿ ನಗು ಇರ್ಬೇಕು ಅಂದ್ರೆ ಕಸ್ತೂರಿ ನಿವಾಸದ ಪ್ರತಿಯೊಬ್ಬರ ಮುಖದಲ್ಲೂ ನಗು ಇರ್ಬೇಕು ಅಂತ ನಾನ್ ಹೇಳಿರ್ಲಿಲ್ವಾ ಆಂಟಿ? ಹಾಕಂದ ಹೇಳಿದ್ಯಾ? ನಾವು ಕೂಡ ಅದೇ ಪ್ರಯತ್ನದಲ್ಲಿದ್ದೀವಿ. ಸೊಂಟದ ಮೇಲೆ ಕೈ ಇಟ್ಕೊಂಡು ಫೇಸ್ ಟು ಫೇಸ್ ನಿಂತ್ಕೊಳ್ಳಿ ಸರ್. ಕಾವ್ಯ, ನೀನ್ ಅಲ್ಲಿಗೆ ಹೋಗದೆ ಇದ್ರೆ ಅವ್ರ ಮುಖದಲ್ಲಿ ನಗು ಬರಲ್ಲ. ಹೋಗು. ಸರಿ ಅತ್ತೆ. ಬಾವಾ, ಮುಖ ಮುಖ ನೋಡ್ಕೊಳ್ಳಿ ಬಾವಾ. ಒಂದ್ ಕೆಲಸ ಮಾಡಿ, ಎತ್ಕೊಂಡೇ ಬಿಡಿ, ಏನೂ ಆಗಲ್ಲ. ಸರ್, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಸರ್. ಹಾಯ್ ಮಧುಮಕ್ಳ, ಎಲ್ಲ ಸರಿಯಾಗೇ ಇದೆ. ಆದ್ರೆ ನಗು ಅನ್ನೋ ಬಂಗಾರ ನಿಮ್ಮಿಬ್ರು ಮುಖದಲ್ಲಿ ಸ್ವಲ್ಪ ಕಮ್ಮಿ ಇದೆ ನೋಡಿ. ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ಕೋತೀರಾ ಪ್ಲೀಸ್? ರಾಘವ್, ಈ ರೀತಿ ಸಪ್ಪೆ ಪೋಸ್ ಕೊಟ್ರೆ ಹೇಗೆ? ಇವಾಗ ನೀವಿಬ್ರು ಈ ತರ ನಿಂತ್ಕೊಳ್ಳಿ. ಕ್ಲಿಕ್ ಮಾಡಿ, ಸ್ಮೈಲ್ ಮಾಡು. ಸ್ಮೈಲ್ ಮಾಡು. ಇಬ್ರು ಸ್ಮೈಲ್ ಮಾಡ್ತಾ ಕ್ಯಾಮ್ರಾ ಕಡೆ ನೋಡಿ. ನಿಂತ್ಕೋ, ಸ್ಮೈಲ್ ಮಾಡು. ಕ್ಯಾಮ್ರಾ ನೋಡು. ಇಬ್ರು ಸ್ಮೈಲ್.
ಯಾರಾದ್ರೂ ಒಂದ್ ಛತ್ರಿ ಇದ್ರೆ ಕೊಡಿ. ಫೇಸ್ ಟು ಫೇಸ್. ಬಾವಾ ಇದ್ರಲ್ಲಿ ನಾಚ್ಕೊಳ್ಳೋ ಅಂತದ್ದೇನೈತೆ? ರೆಡಿ ಸರ್ ರೆಡಿ ರಾಘವ, ಎಕ್ಸ್ಕ್ಯೂಸ್ ಮೀ. ರಾಘವ